ಅವ್ ಗುಳಿಗೆ ಆಗ್ಯಾವ ನೋಡ್ರಿ. ಗುಳಿಗೆ ಆಗ್ಯಾವ. ಹೌದು ಎಲ್ಲಿ ಕೂತಿದೀವಿ, ಏನು ಮಾಡ್ಲಿಕ್ಕತ್ತಿದೀವಿ? ಹೌದು ಹುಗ್ಗಿ ಹೊಡ್ಯಾನ ಹಿಂಗ ಅಕ್ಕತ್ತಿರ ತಲಿ ಹೋಗಡಕ್ಕವ್ರಿ. ಹುಗ್ಗಿ ಹೊಡೆಯಂತ ತಲೆ ಅವಘಡಾಗ್ತಾವ. ಹೌದವ ಹೌದು ಇರ್ಲಿ ಮಾಡು. ಹೊತ್ತು ಮುನಿಗಿ ಯಾಕಂದ್ರ ಬೆಳಗಿನ ಸಂದದ ನಮಸ್ಕಾರ ಮೇಲಾಗಿ ಕೊನೆಯ ಸಂದದ ನಮಸ್ಕಾರವನ್ನ ಹೇಳುತ್ತಾ ಹೇಳುತ್ತೇವ. ಹೌದಿಲ್ಲ? ಹೌದಾ ಮಾತ ಹೆಂಗ ಬರ್ತದ? ಹೆಂಗ್ರಿಪ್ಪ ಮಾತಾ ಅಳಿ ಜೋಡಿದಾರ ನೋಡ್ರಿ ಇಬ್ರು ಹೆಂಗ? ಹೌದು ಇರ್ಲಿ. ಹೌದು ಮಾತು ಒಂದ ಹೆಂಗ ಬರ್ತದ? ಹೆಂಗ್ರಿಪ್ಪ ಮಾತಾ ಮಹಾತ್ಮರಾಗಿರ್ತಕ್ಕಂಥವ್ರು, ಶರಣರಾಗಿರ್ತಕ್ಕಂಥವ್ರು, ಸತ್ಪುರುಷರಾಗಿರ್ತಕ್ಕಂಥವ್ರು. ಹೌದ್ರಿಪ್ಪ ಹೌದಾ ಮಾತಿನೊಳಗೊಂದು ಮಾತನ್ನ ಬಹಳ ಚಂದ ಹೇಳಿದ್ರೆ ಮಾಡು. ಏನ್ ಹೇಳಿದ್ರಿಪ್ಪ ಮಾತಾ? ಕೆಸರಿಲ್ಲದ ಗದ್ದೆ, ಮೊಸರಿಲ್ಲದ ಊಟ. ಕೆಸರಿಲ್ಲದೆ ಗದ್ದೆ, ಮೊಸರಿಲ್ಲದೆ ಊಟ. ಕೆಸರಿಲ್ಲದ ಗದ್ದೆ, ಮೊಸರಿಲ್ಲದ ಊಟ. ಹೌದವ ಹೌದು. ಬಸಿರಾಗದವಳ ಬಾಳ್ವೆ, ಬೇಸಿಗೆಯ ಬಿಸಿಲು ಕಾದಂತೆ ಸರ್ವಜ್ಞ ಅಂತೇಳಿ ಮಾತು ಹೇಳಿರು. ಹೌದು ಇದೇ ಮಾತನ್ನ ಅವ್ರು ಯಾಕೆ ಹೇಳಿದ್ರು? ಇದೇ ಸಂದರ್ಭದಾಗ ಯಾಕೆ ಹೇಳಕತ್ತೀರಿ ಮಾತಾ? ಇವತ್ತಿನ ವ್ಯವಹಾರ ಹೆಂಗ ಆಗ್ಯದ ಅಂದ್ರೆ ಎಲ್ಲಾ ಖಾಲಿ ಆದಂಗ ವ್ಯವಹಾರ ಆಗ್ಯದ. ಅದು ಹೆಂಗವ? ಊಟದೊಳಗ ಮೊಸರು ಇರ್ಬೇಕತ್ತ ಹೊಟ್ಟೆ ತುಂಬತದ. ಹೊಟ್ಟೆ ತುಂಬಂದ್ರ ಹೊಟ್ಟೆ ತಂಪಾಕೈತ್ರಿ. ಹೊಟ್ಟೆ ತಂಪಾಗ್ತದ. ಹೌದವ ಹೌದು. ಹಿಂಗ ಹೌದಾ ಮತ್ತ ಕೆಸರು ಎತ್ತಪಾತ್ರ ಬೆಳಿ ಚಲೋ ಬರ್ತದ. ಹೌದವ ಹೌದು. ಹೊಲದಾಗ ಕೆಸರು ಎತ್ತಂದ್ರ ಬೆಳಿ ಚಲೋ ಬರ್ತದ. ಈಗ ಭತ್ತ ಬೆಳಿಬೇಕಾದ್ರ ಕೆಸರನ ಬೇಕದಕ್ಕ. ಹೌದವ ಹೌದು ಬೇಕಲ್ಲ. ನಿಮ್ ಮಮ್ಮ ಉಣ್ಬೇಕಾರ ಇನ್ಕತನ ಮಮ್ಮ ಏನು ಉಂಡಿಲ್ಲ. ಇದು ಅಕ್ಕಿ ಮಮ್ಮ ಬರ್ಬೇಕಾರ ಕೆಸರನ ಬೇಕು. ಹೌದವ ಹೌದು ಬೇಕಲ್ಲ. ಹೌದಿಲ್ಲ? ಹೌದಾ ಅದಕ್ಕಾಗಿ ಬಸಿರಾಗಲಿಲ್ಲಪ್ಪ ಅಂದ್ರ ಅಕ್ಕಿ ಬಹಳವೇ ಎಲ್ಲ ವ್ಯರ್ಥ ವ್ಯರ್ಥ ಅಂತೇಳಿ ಮಾತು ಹೇಳಿರು. ಹೌದವ ಹೌದು ಕರೆಯದ ಮಾತಾ. ಇವತ್ತಿನ ವ್ಯವಹಾರದೊಳಗ ಎಲ್ಲಾ ವ್ಯರ್ಥ 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 ಆದಂಗಾಗಿ ಹೋಗ್ಯದ. ಆಗ್ಯದಲ್ಲ. ಹೌದಿಲ್ಲ? ಹೌದಾ ಇರ್ಲಿ. ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ ಇಲ್ಲ. ಈಗಾಗಲೇ ಸರ್ಜೋಡಿ ಕಲಾವಿದರ ನೇರವಾದ ಪ್ರಶ್ನೆ, ನೇರವಾದ ಮಾತ ಇಟ್ಟೇ ಮಾತಾಡಿ ಬಿಟ್ಟಾರ. ಹೌದವ ಹೌದು. ಅಟ್ಟೆ ಮಾತಾ ಅಟ್ಟೆ ಉತ್ತರ. ಅಟ್ಟೆ ಮಾತ ಅಟ್ಟೆ ಉತ್ತರ. ಹೌದಾ ಮಾತು ಹೇಳ್ಯಾರಪ್ಪ ಅಂದ್ರ ಅದಕ್ಕಿಂತ ಮುಂಚಿತವಾಗಿ ನಾನೊಂದು ಪ್ರಶ್ನೆ ಕೇಳಿದೆ. ಏನ್ ಕೇಳಿದ್ರಿಪ್ಪ ಮಾತಾ? ಅಮೋಘ ಸಿದ್ಧನ ಬಗ್ಗೆ ಮಾತು ಕೇಳಿದಾಗ ಆದಿಲ್ ಶಾಹಿಗಳ ಕತ್ತಿ ಈಗಾಗಲೇ ಹೇಳಿಬಿಟ್ಟಿನಿ, ಮಾತು ಕೇಳಿನಿ. ಅವ್ರು ಹೇಳಿದ್ರು ಆದಿಲ್ ಶಾ ಮತ್ತು ಚಾಂದ್ ಬೀಬಿ. ಚಾಂದ್ ಬೀಬಿ ಹೆಸರೇ ನೆನಪಿಲ್ಲ ಅವ್ರಿಗೆ. ನಿನಗ್ ಪಕ್ಕ ನೆನಪದಲ್ಲೋ? ಹುಗ್ಗಿ ಹೊಡ್ಯ ನೆನಪಾತ್ರಿ. ಮತ್ತ ಹೊಗ್ಗಿ ಹೊಡ್ಯ ನೆನಪಾಯ್ತು. ಯಾವಾಗ ಮರಿತೀವೋ, ಯಾವಾಗ ನೀ ನೆನಪಿಗೆ ಮಾಡ್ತೇವ ದೇವ್ರಿಗೆ ಹೊತ್ತು ಮಾರ. ಹೌದವ ಹೌದು. ಹೌದಿಲ್ಲ? ಹೌದು. ಆ ಮಾತು ಹೇಳಿದಂತ ಸಂದರ್ಭದಾಗ ನಮಗ ಉತ್ತರ ಸಿಕ್ಕಿಲ್ಲ. ಮುಂದಿನ ಸಂದಿನೊಳಗ ಹೌದು ನಾ ಹೇಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಹೇಳ್ಯಾರ ಮಾತಾ. ಟೈಮ್ 8 ಗಂಟೆ ಆಗ್ಯದ, 6 ಗಂಟೆ ಆಗಲಿಕ್ಕೆ ಬಂದದ. ಇನ್ನ ಮುಂದೆ ಹೊಂಟದ, ಇನ್ನ ಮುಂದೆ ಹೊಂಟದ, ಇನ್ನೇ ಮುಂದೆ ಹೊಂಟದ. ಹೌದವ ಹೌದು. ಮುಂದೆ ಹೋಗುದ ಟೈಮ್ ಹಂಗ ಇರ್ಲಿ, ಮುಂದೆ ಹೋಗಲಿ. ಹೌದಾ ಅವ್ರು ಮುಂದೆ ಹೇಳ್ತಾರಪ್ಪ ಅಂತಂದ್ರ ನಾವು ಅಡ್ಡಕ್ಕೆ ಏನು ಮಾತಾಡುವಂತ ಕೊಳೆಮೆ ಇಲ್ಲ. ಇಲ್ಲವ ಇಲ್ಲ. ಹೌದಿಲ್ಲ? ಸಿಕ್ಕಿಲ್ಲ ಅಂದ್ರ ನಾವೇನ್ ಮಾಡುದ್ರಿ? ಏನು? ಹೌದು. ಉತ್ತರ ಸಿಕ್ಕಿಲ್ಲ. ಏನು ಊಟ ಸಿಕ್ಕಿಲ್ಲ? ಉತ್ತರ ಸಿಕ್ಕಿಲ್ಲ ಅಂದಾರ. ಅಂದ್ರ ಮತ್ತ ಊಟ ಅನ್ನಂಗ ಆಗ್ತದ. ಹೌದವ ಹೌದಾ. ನಾವು ಕೊರವಂಜಿ ತಾಯಿ ಗುಡಿ ಮುಂದೆ ಮನ್ನಾರ ಊಟದ. ಹೌದವ ಹೌದೈತಿ. ಎರಡು ಡಬಲ್ ಮೀನಿಂಗ್ ಇಟ್ಟು ಹೊಡಿತಿರ್ತಿ. ಅದಕ್ಕ ಹೇಳಿನ್ಯ. ಎಲ್ಲಿವ ಇಲ್ಲ. ಇರ್ಲಿ. ಅದಕ್ಕಾಗಿ ಬಹಳ ಸಭಿಕರು ಶಾಂತ ರೀತಿಯಿಂದ ಕೂತಾರ. ಒಂದೇ ಒಂದು ಅನುಭವ ಮಾತು ಹೇಳುದದ. ಏನ್ರಿಪ್ಪ ಮಾತಾ? ಅದಕ್ಕಾಗಿ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ ಅಂತ ಹೇಳಿದ್ರು. ಇದೇ ಮಾತನ್ನ ಯಾಕೆ ಹೇಳ್ಯಾರಿಪ್ಪ ಅವರು? ಒಳ್ಳೆಯವರ ಗೆಳೆತನ ಮಾಡೋದ್ರಿಂದ ಏನಾಗ್ತದ, ಕೆಟ್ಟವರ ಗೆಳೆತನ ಮಾಡೋದ್ರಿಂದ ಏನ್ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾರ. ಹೇಳ್ರಿ. ಒಳ್ಳೆಯವರ ಗೆಳೆತನ ಮಾಡಿ ನಾವು ಒಳ್ಳೆಯವರಾಗಬೇಕಾಗ್ಯದ. ಹಂಗೆ ಒಳ್ಳೆಯ ಹಾದಿ ಹಿಡಿದಿರ್ತಕ್ಕಂಥವ್ರು ಯಾರು ಅನ್ನುವಂಥದ್ದು ಒಂದು ಮಾತು ಹೇಳಬೇಕಾಗ್ಯದ. ಹೇಳ್ಬೇಕ್ರಿಪ್ಪ. ಹಾಲು ಮತದೊಳಗ ಎಷ್ಟೋ ಮಂದಿ ಹಾಡ್ಲಿಕ್ಕೆ ಹತ್ತಿ ಹಾಲು ಮತ ಧರ್ಮವನ್ನ ಹದಿಗಡಿಸ್ಲಕ್ ಹತ್ತಿದ್ವಿ ನಾವಂತ. ಹೌದು. ಭೂಮಿ ತಲೆ ಮೇಲೆ ಹುಟ್ಟಿ ನಮ್ಮಂತರ ಭೂಮಿ ತಲೆ ಮೇಲೆ ಹುಟ್ಟಿ ಶಿವಸ್ಥಾನ ಹೊತ್ತ ತಂದಿದೀವಪ್ಪ ಅಂದ್ರ ಹೌದಾ ಇದೆಲ್ಲಾ ಅದ್ರ ನಿಯಮ ನಿಯತಿ ತರ್ಕ ನಡೆದಿಲ್ಲ. ಎಲ್ಲಾ ಮರೆತು ನಡೆದಿವ್ ನಾವು. ಎಲ್ಲಾ ಮರೆತು ನಡೆದದ. ಹೌದಾ. ಆದ್ರ ಒಂದು ಮಾತು ಹೆಂಗ ನೆನಪಿಗೆ ಬರ್ಲಿಕ್ಕತ್ತದಪ್ಪ ಅಂದ್ರ ಹೆಂಗ್ರಿಪ್ಪ? ಅಹಮ್ರಪಾಲಿ ಅನ್ನುವಂತ ಹೆಣ್ಮಗಳು. ಹೌದ್ರಿಪ್ಪ. ಅಹಮ್ರಪಾಲಿ ಅನ್ನುವಂತ ಹೆಣ್ಮಗಳು ಬಹಳ ಗಣಮಕ್ಕಳಿಗೆ ಎಲ್ಲರಿಗೂ ನರ್ತನೆ ಮಾಡಿ, ಹೌದಾ, ಕುಣದ ನಟನೆ ಮಾಡಿ, ಡ್ಯಾನ್ಸ್ ಮಾಡಿ ಎಲ್ಲಾ ಅವ್ರ ಸಂಪತ್ತನ್ನೇ ಸರ್ವನಾಶ ಮಾಡ್ಕೊಂಡು ಸಂಪತ್ತೆಲ್ಲ ದೋಚ್ಕೊಂಡು ತಗೊಂಡು ಬಿಟ್ಟಿದ್ಳು. ಹೌದ್ರಿಪ್ಪ. ಹೌದಾ. ಅಗರ್ಭ ಶ್ರೀಮಂತರಾಗಿದ್ರು. ಹೌದಾ. ಅಹಮ್ರಪಾಲಿ ಅನ್ನುವಂತ ಹೆಣ್ಮಗಳ ಮಾಡುವಂತ ಪಾಪ ಅಲ್ಲ, ಮಾಡಲಾರದ ಪಾಪ ಎಲ್ಲ ಮಾಡಿದ್ಳಾಕಿ. ಹೌದಾ. ಮಾಡಲಾರದ ಪಾಪ ಮಾಡಿ 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 ಒಂದು ದಿನ ಬುದ್ಧನ ಕಡೆ ಹೋಗ್ತಾಳತ್ತ. ಹೌದ್ರಿಪ್ಪ. ಹೌದಾ. ಬುದ್ಧನ ಕಾಲಿಗೆ ನಮಸ್ಕಾರ ಮಾಡಿ ಬುದ್ಧಿಗೆ ಕೇಳ್ತಾಳ, ಎತ್ತ
ಏನತ್ರಿಪ್ಪ ಯಪ್ಪ ಹೇಳಿಪ್ಪ. ಭೂಮಿ ತಲೆ ಮೇಲೆ ಹೊಟ್ಟಿ ಬಂದ ಮ್ಯಾಲ ನಾ ಮಾಡಲಾರದ ಪಾಪ ಎಲ್ಲ ಮಾಡಿನೋ ಭಗವಂತ. ಏ ಭಗವಂತ, ಪಾಪದಿಂದ ಮುಕ್ತ ಆಗ್ಬೇಕಾರ ನಾ ಏನ್ ಮಾಡ್ಬೇಕು ಅಂತೇಳಿ ಕೇಳತಕ್ಕಿ. ಅವಾಗ ಬುದ್ಧಿ ಏನ್ ಹೇಳ್ತಾನು? ಬುದ್ಧಿ ಏನು ಹೇಳಿದ ಬಂಧುಗಳೇ, ಏನ್ರಿಪ್ಪ? ಬುದ್ಧಿ ಏನು ಮಾಡಬೇಡ, ಆಹಾ, ನೀ ಸುಮ್ಮ ಕುಂದ್ರು ಎಲ್ಲಿ ಕುಂದ್ರು ಅಂತ ಹೇಳಿದವ. ಎಲ್ರಿಪ್ಪ ಸುಮ್ ಕುಂಡ್ರದು? ಎಲ್ಲಿ ಸತ್ಸಂಗದ ಸೇವೆ, ಕೀರ್ತನೆ, ಭಜನೆ, ಪ್ರವಚನ ಎಲ್ಲಿ ಸತ್ಸಂಗದ ನಡೆದಿರ್ತದಲ್ಲ ಅಲ್ಲಿ ಹೋಗಿ ಬರೇ ಸುಮ್ಮ ಕುಂದ್ರ ಅಂದತಿ. ನೀವೆಲ್ಲಾ ಸುಮ್ಮ ಕೂತಿರತ್ತ ಹೇಳಕತ್ತೀನಿ ಮಾತ. ಹೌದ್ರಿಪ್ಪ ಹೌದು. ಬುದ್ಧಿ ಹೇಳಿದ ಸುಮ್ ಕುಂಡ್ರಿ ಅಂತ ಹೋಗಿ. ಅಕ್ಕಿಗೆ ನಮ್ ಯಾರು ಹೇಳಿದು? ಯಾರ್ರಿ? ಅಹಮ್ರಪಾಲಿ ಅನ್ನುವಂತ ಪಾಪ ಮಾಡಿದ ಹೆಣ್ಮಗಳು ಹೇಳಿದ ನೀ ಏನೋ ಮಾಡಬೇಡ. ಹೌದಾ? ಸತ್ಸಂಗ ಒಡ್ಡಿವಾಲದ ಶಿವಸ್ಥಾನ ಕೀರ್ತನೆ ಭಜನೆ ಎಲ್ಲಿ ನಡೆದದಲ್ಲ ಅಲ್ಲಿ ಹೋಗಿ ಸುಮ್ಮ ಕುಂದ್ರ ಅಂದತ್ತ. ಹೌದಾ? ಅವಾಗ ಅಹಮ್ರಪಾಲಿ ಹೇಳ್ತಾಳತ್ತ. ಏನ್ ಹೇಳ್ತಾಳೆ ಹೆಣ್ಮಗಳು? ಯಪ್ಪ ನಾ ಮಾಡ್ಲಾರದೆಲ್ಲ ಮಾಡಿನೋ, ನಾ ಮಾಡಿದ ಪಾಪ ಬೆಟ್ಟದಷ್ಟದ. ಹೌದವ ಹೌದು, ಬೆಟ್ಟದಟ್ಟ ಐತಿ. ಬೆಟ್ಟದಷ್ಟು ಪಾಪ ಮಾಡಿನಿ, ಸುಮ್ಮ ಕೂತ್ರ ಹ್ಯಾಂಗ ನಂದಗ ಅದನ್ ತಿಳಿ ಆಗ್ತದೋ ಭಗವಂತ ಅಂದಳತ್ತ. ಸುಮ್ಮ ಕೂತ್ರ ಹ್ಯಾಂಗ ತಿಳಿ ಆಗ್ತದ, ಸುಮ್ಮ ಕೂತ್ರ ಹ್ಯಾಂಗ ನಾಶ ಆಗ್ತದ ಅಂದಳತ್ತ. ಅವಾಗ ಬುದ್ಧಿ ಹೇಳಿದತ್ತ, ಏನೋ ಮಾಡಬೇಡ. ಹೌದು, ನಾ ಹೇಳಿದಟ್ಟೆ ಮಾಡ, ಹೋಗಿ ಸುಮ್ಮ ಕುಂದ್ರ ಅಂದತ್ತ. ಹೌದ್ರಿಪ್ಪ ಹೌದು. ಅವಾಗ ಅಂದಳತ್ತ, ಬುದ್ಧ ಏನೋ ಪೂಜೆ ಪುನಸ್ಕಾರ ಮಾಡಿ ದೇವರ ನಾಮ ಸ್ಮರಣೆ ಮಾಡಕ್ ಏನಾರ ಒಂದ ಹೌದು ಹೇಳ್ತಾನಂತೇಳಿ ನಾನ್ ನೇಮ ನಿಷ್ಠೆಗಳ ಹೇಳ್ತಾನಂತೇಳಿ ನಾನ್ ಅನ್ಕೊಂಡಿದೆ. ಏನ್ರ ಒಂದು ಉಪಾಯ ಹೇಳ್ತಾನಂತ ಅನ್ಸ್ಕೊಂತೀನಿ. ಆದ್ರೆ ಇವ್ ಸುಮ್ಮ ಕುಂದ್ರತಾನಲ್ಲ ಹೆಂಗ್ರಿ ಅಂದಳತ್ತಕಿ. ಅವಾಗ ನೀ ಏನೋ ಮಾಡ್ಲಿಕ್ ಹೋಗ್ಬೇಡ, ಸುಮ್ಮ ಕುಂದ್ರ ಅಂದತ್ತ. ಹೌದು ಹೌದು. ಯಪ್ಪ ಸುಮ್ಮ ಕೂತ್ರ ಹೆಂಗ ನಾಶ ಆಗ್ತದೋ, ಹೆಂಗ ತಿಳಿ ಆಗ್ತದ ನನ್ನ ಪಾಪ ಅಂದಳತ್ತ. ಹೌದ್ರಿಪ್ಪ. ಅವಾಗ ಬುದ್ಧ ಹೇಳಿದ ಏನಂತೇಳಿ? ಏನತ್ರಿಪ್ಪ? ಕೆರೆ ನೀರ ಹೊಲಸಾಗ್ಯದ. ಕೆರೆ ನೀರ ಹೊಲಸಾಗ್ಯದ, ಗಲೀಜಾಗ್ಯದ. ಕೆರೆ ಒಳಗ ಒಂದು ಎಮ್ಮೆ ಬಿಟ್ಟ ಹೊಲಸಾಗ್ಯದ. ಹೌದಾ? ಎಮ್ಮೆ ಮ್ಯಾಲ ಬಂದದ. ಎಮ್ಮೆ ಒಳಗ ಹೋಗಿ ಹುಚ್ಚೋದಿ ಹಂಡಿ ಹಾಕಿ ಚಲೋ ಇದ್ ನೀರ್ ಕಲಕ ಮಾಡಿ ಹೊರಗ ಬಂದದ. ಅದು ಹೊರಗ ಬಂದದ. ಹೌದು. ಆ ಕೆರೆ ನೀರು ತಿಳಿ ಆಗ್ಬೇಕಾದ್ರ ಹೌದು ನಾವ್ ಏನು ಮಾಡುವ ಅವಶ್ಯಕತೆ ಇಲ್ಲ, ಸುಮ್ಮ ಇರ್ಬೇಕ, ಸುಮ್ಮ ಬಿಡ್ಬೇಕಂದತ್ತ. ಹೌದ್ರಿಪ್ಪ ಹೌದು. ಕೆರೆ ನೀರು ತಿಳಿ ಆಗ್ಬೇಕಾರ ಮತ್ತಟ್ಟು ನಾವು ಕಾಲಿಟ್ಟಪ್ಪ ಅಂದ್ರೆ ಮತ್ತಟ್ಟು ಗಲೀಜಾಗ್ತದ. ಹೌದು ಹೌದು, ಆಗ್ತದ. ಏನೋ ಮಾಡೋ ಅವಶ್ಯಕತೆ ಇಲ್ಲ, ತನ್ನ ಪಾಡಿಗೆ ತಾ ಸುಮ್ಮ ಬಿಡಬೇಕು. ಅದ ಕೆರೆ ನೀರು ಸುಮ್ಮ ಬಿಟ್ರ ಕೆರೆ ನೀರು ಹ್ಯಾಂಗ ತಿಳಿ ಆಗ್ತದಲ್ಲ, ಅದೇ ಪ್ರಕಾರ ಅದರಂತೆ ನೀ ಮಾಡಿದ್ದು ಐರಸಂಗ ಗ್ರಾಮದೊಳಗ ಒಡ್ಡಿವಾಲಗದ ಶಿವಸ್ಥಾನ ಕೊರವಂಜಿ ದೇವಿ ಮುಂದೆ ನಡೆದದ. ಹೌದು ಹೌದು, ನಡೆದದ. ಇಂತ ಸತ್ಸಂಗದಾಗ ಬಂದು ನೀವು ಹಿಂದೆ ಎಷ್ಟೋ ಬೆಟ್ಟದಷ್ಟು ಪಾಪ ಮಾಡಿದ್ರು ಕೂಡ ಕೆರೆ ನೀರು ಸುಮ್ಮ ಬಿಟ್ರೆ ಹ್ಯಾಂಗ ತಿಳಿ ಆಗ್ತದಲ್ಲ, ಹಂಗ ನೀವು ಕೂಡ ಸುಮ್ಮ ಕೂತ್ರ ಹಿಂದೆ ಮಾಡಿರ್ತಕ್ಕಂತ ಪಾಪ ತಿಳಿ ಆಗ್ತದ, ಪಾಪ ಹೋಗ್ತದ ತಿಳಿ ಮಾತು ಹೇಳ್ತಾರ ಬಂಧುಗಳು. ಹೌದ್ರಿಪ್ಪ ಹೌದಾ? ಜ್ಞಾನಿ ಕೈ ಎತ್ ಹೇಳ್ಯಾನ ಈ ಮಾತ. ಜ್ಞಾನಿ ಕೈ ಎತ್ ಹೇಳ್ಯಾನ. ಹೌದ್ರಿಪ್ಪ. ಹಂಗ ನಮ್ಮ ಪಾಪ ತಿಳಿ ಆಗ್ಬೇಕಾರ ನಾವ್ ಏನು ಮಾಡುವ ಅವಶ್ಯಕತೆ ಇಲ್ಲ, ಬರೇ ಸುಮ್ಮ ಕುರ್ಚಿ ಮೇಲೆ ಬಂದು ಕೂತ್ ಬಿಡುದು, ಬಿಡಿಸೋದ್ ಬಿಡಿಸೋದ್ಕೊತ್ತ. ಹೌದು ಹೌದು, ತಿಳಿ ಆಗ್ತದ. ಸುಮ್ಮ ಬಿಡಿಸೋದ್ಕೊತ್ತಾರ ಅದನ್ನು ತಿಳಿ ಆಗ್ತದ. ಹೌದು ಹೌದು. ಬಿಡಿಸೋದ್ಕೊತ್ತ ಕೂತ ಮನುಷ್ಯ ಸುಮ್ಮನೆ ಕೂತರು ಕೂಡ ಅವನಿಗೆ ಒಂದ್ ದಿನ ಆ ತಾಯಿ ಮನುಷ್ಯನೊಳಗ ಹೊಕ್ಕ ನಾ ಸೇದುವಂತದ ಚಟ, ದುಷ್ಟ ಚಟ ಐತಿ, ಇದನ್ನ ಬಿಡಬೇಕಂತ ತನ್ನ ಅವನ ಮನಸ್ಸಿನಾಗ ಹೋಗಿಸಿ ಆ ತಾಯಿ ಒಂದಿನ ಅವನಿಗೆ ಬುದ್ಧಿ ಕೊಡ್ತಾಳ, ಬಿಡಬೇಕಂತೇಳಿ. ಹೌದ್ರಿ ಹೌದು, ಬಿಡಿಸೇದವಂಗೂ ಕೂಡ. ಹೌದು ಹೌದು, ಹೌದಿಲ್ಲ? ಹಂಗ ನಾವು ಸುಮ್ಮ ಕುಂದಿರ್ಬೇಕಾಗ್ಯದ ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರ ಆಗಲಾರದೇನೆ. ಹೌದ್ರಿಪ್ಪ. ಸರಜೋಡಿ ಕಲಾವಿದರಾಗಿರ್ತಕ್ಕಂಥವ್ರು ಹೌದಾ ಪ್ರಶ್ನೆ ಕೇಳ್ಯಾರ. ಏನ್ ಕೇಳಿರು? ಏನ್ರಿಪ್ಪ? ನನ್ನಪ್ಪ ಮೊನ್ನೆ ಮಾಳಿಂಗರಯ್ಯ ಹುಲಜಂತಿ ಗ್ರಾಮದೊಳಗ ಬಾಳ ಕತ್ತಿ ಹೇಳುದು ಬೇಡ, ಎಲ್ಲಾ ಗೊತ್ತಿರ್ತಕ್ಕಂತ ಮಾತ. ಹೌದು ಹೌದಾ? ಹುಲಜಂತಿ ಗ್ರಾಮದೊಳಗ ಮಾಳಿಂಗರಾಯನ ಗುಡಿ ಅದ. ಹೌದು ಹೌದು. ಸೊಲ್ಲಾಪುರ ಜಿಲ್ಲಾ ಮಂಗಳವಿಡೆ ತಾಲೂಕು ಹುಲಜಂತಿ ಬಬ್ಬುಲಿ ಬಣದಾಗ ಮಾಳಪ್ಪನ ವಾಸ ಆಗ್ಯದ. ಮಾಳಪ್ಪನ ಗುಡಿಯೊಳಗ ನೀಲಮುತ್ತಿನ ಜಗ್ಗದ. ನೀಲಮುತ್ತಿನ ಜಗ್ಗ ಐತಲ್ಲಿ. ನೀಲಮುತ್ತಿನ ಜಗ್ಗ ಪ್ರಥಮವಾಗಿ ನೀಲಮುತ್ತಿನ ಜಗ್ಗ ಮಾಡಿಕೊಟ್ಟವ್ರು ಯಾರು ಅಂತೇಳಿ ಇಟ್ಟೆ ಕೇಳ್ಯಾರ. ಅವ್ರ ಕೇಳ್ಯಾರ ಮಾತ. ಹೌದಿಲ್ಲ? ಹೌದು. ಇದಕ್ಕೆ ಉತ್ತರ ಹೆಂಗ್ರಿ? ನೀಲಮುತ್ತಿನ ಜಗ್ಗ ಯಾರ ಮಾಡಿ ಕೊಟ್ಟಾರಪ್ಪ ಅಂತಾರ ಹೌದಾ ಕಾಳನ್ನ, ಕಂಬಾರ ಕಾಳನ್ನ ಮಾಡಿ ಕೊಟ್ಟಾನ. ಹೌದ್ರಿಪ್ಪ ಹೌದಾ? ಯಾಕಪ್ಪ ಅಂದ್ರ ಕ್ಯಾತನಕೆರೆ ಗ್ರಾಮದ ಬಡಿಗೆ. ಹೌದ್ರಿಪ್ಪ ಹೌದಾ?
ಕ್ಯಾತನಕೆರೆ ಗ್ರಾಮದ ಬಡಗೇರ ಕಾಳಣ್ಣನು ಹೌದಾ ಮುಳ್ಳ ಮುತ್ತಲಿದ ಮರವನ್ನು ಕಡಿದು ಜಗ್ಗವನ್ನು ತಯಾರ ಮಾಡಿದನು, ಅದನ್ನು ಬುಳ್ಳಪ್ಪನಿಗೆ ಕೊಟ್ಟನು. ಹೌದು ಬುಳ್ಳಪ್ಪನೇ ಮಾಳಿಂಗ್ರಾಯನ ಸಾಕಿದ ಮಗ ಅದೇ ನಮ್ಮ ಹುಲಜಂತಿ ಗ್ರಾಮದೊಳಗದ. ಹೌದ್ರಪ್ಪ ಹೌದಾ ಹೌದಿಲ್ಲ? ಉತ್ತರ ಕುಲ್ಲ ನೇರವಾಗಿ ನಿಮ್ಮ ಬುಕ್ಕಿದ ಲೇಖಬದ್ಧವಾಗಿ ಉತ್ತರ ಕುಲ್ಲ ಆಗ್ಯದ. ಉತ್ತಾರಿ ಪ್ರಕಾರ ಅದಕ್ಕಾಗಿ ಹೌದಾ ಉತ್ತಾರಿ ಇದ್ರು ಅದೇ ಇರಬೇಕು. ಹೌದಾ ಹೋಗಿ ನಮ್ಮ ಹುಲಜಂತಿ ಗ್ರಾಮದಾಗ ಯಾರ ಇಂತ ಪೇಟಾದ ಮುತ್ಯಾರನ್ನ ಕೇಳಿದ್ರೆ ಉತ್ತರ ಅದೇ ಹೊಂಡಿರ್ಬೇಕು. ಹೌದು ಹಿರಿಯರ್ನ ಹೋಗಿ ಕೇಳಿದ್ರು ಉತ್ತರ ಅದನ್ನೇ ಕೊಡ್ಬೇಕು ಅವ್ರು. ಅದೇ ಇರಬೇಕು ಹೌದಾ ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತಾಡಿ ಯಾಕಪ್ಪ ಆ ಜಗ್ ಮುಂದಿನ ಸಂದಿನ, ಯಾಕಂದ್ರೆ ಇದು ಇದ ಅದೇ ಮುಂದಿನ ಪುಟ್ಟ ಪೇಜ್ ಓದಿ ನೋಡ್ರ. ಹೌದ್ರಿ ಆ ಜಗ್ಗನೆ ಮಾಳಪ್ಪನ ಕೈಯಾಗ ಬುಳ್ಳಪ್ಪನ ಕೈಯಾಗ ಜಗ್ಗನೆ ಆಗಿ ಹುಟ್ಟು ಬರ್ಬೇಕಾರ ಹಿಂದಿನ ಅವತಾರದಾಗ ಅದ ಏನಾಗಿತ್ತು ಅನ್ನೋ ತಿಳ್ಕು ಅದ್ರಾಗನು ಅದ ಐತ್ರಿಪ್ಪ ಐತಿ. ಇರ್ಲಿ ಮುಂದಿನ ಕತಿ ಭಾಗ ಹೇಳೋದು ಬೇಡ. ಹೌದ್ರಿಪ್ಪ ಅವ್ರ ಎಟ್ಟ ಕೇಳ್ಯಾರಲ್ಲ ಹೌದಾ ಅಟ್ಟೆ ಕಡದಟ್ಟೆ ತೋರಿಸಬೇಕಾಗ್ಯದ ಅನ್ನುವಂತ ಮಾತನ್ನ ಹೇಳಿ ಬಾಳ ಮಾತಾಡಿ ಬಾಳ ಹೇಳಿ ದೈವಿಕ ಬ್ಯಾಸರ ಆಗಲಾದನೆ. ಹೌದ್ರಿಪ್ಪ ಬಂಧುಗಳೇ, ನಮ್ಮ ಐರು ಸಂಘ ಗ್ರಾಮದಾಗ ಪ್ರತಿ ವರ್ಷ ಹೌದಾ 2 ಸಂಘಗಳನ್ನ ಕರೆಸಿ ಹೌದಾ ಇಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮುತ್ತೈದರನ್ನ ತಂದು ಉಡಿ ತುಂಬಿ ಹೌದಾ ಎಲ್ಲರಿಗೂ ಅನ್ನದಾಸೋಹವನ್ನು ಬಿಟ್ಟು ನಿಮಗೆ ಎಷ್ಟೋ ಕಷ್ಟ ಆದ್ರೂ ಕೂಡ ಹೌದಾ ಎಷ್ಟೋ ನಿಮ್ಮಲ್ಲಿ ವೈಮನಸ್ಸುಗಳು ಇದ್ರೂ ಕೂಡ ನಾನಾ ತರ ಅಡಿಗೆ ಮಾಡಿ ನಾವೆಲ್ಲರೂ ಒಂದದಿವಿ. ಹೌದು ನಮ್ಮ ತಾಯಿ ನಮ್ಮಲ್ಲಿ ಎಲ್ಲರನ್ನು ಉದ್ಧಾರ ಮಾಡ್ಲಿ ಅನ್ನುವಂತ ನಿಮ್ಮ ಮನಸ್ಸಿನೊಳಗ ಸಂಕಲ್ಪ ಇಟ್ಟುಕೊಂಡು ಏಕಲ್ಲ ಹಜಾರ್ ನಮ್ಮ ತಿಳ್ಕೊಂಡು ಆ ದೇವಿಯ ನಾಮಸ್ಮರಣೆ ಪ್ರತಿ ವರ್ಷ ಜಾತ್ರೆ ಮಾಡ್ಲಿಕ್ಕತ್ತೀರಿ. ಹೌದ್ರಿಪ್ಪ ನಿಮ್ಮಲ್ಲಿ ಯಾರ ಬಲ್ಲಿಯೂ ಕೂಡ ಆ ದೇವಿ ಜಾತ್ರೆ ಯಾವಾಗಾರ ಕೂಡ ನೀವು ಜಗಳಾಡ್ರಿ, ಯಾವಾಗಾರ ಇದನ್ನ ಮಾಡ್ರಿ ಕರೆ ಆದ್ರ ದೇವಿ ಜಾತ್ರೆ ನಡೆಯುವಂತ ಸಂದರ್ಭದೊಳಗ ಎಲ್ಲಾರು ಒಕ್ಕಟ್ಟಾಗಿ ದೇವಿ ಜಾತ್ರೆ ನಾವೆಲ್ಲರೂ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ ಹೌದ್ರಿಪ್ಪ ಹೌದಾ ನೀವು ಯಾವಾಗ ಕರಿತಿಲ್ಲ ಅವಾಗ ನಾವು ಕೂಡ ಕಲಾವಿದರು ಹೋಗೊಟ್ಟು ನಿಮ್ಮ ಕಾರ್ಯಕ್ರಮ ಕೊಡ್ತೀವಿ, ನಿಮ್ಮ ಜೋಡಿ ಮಾತನಾಡಲಾರದೆ ಬರ್ತೀನಿ ಅನ್ನುವಂತ ಮಾತನ್ನ ನಿಮಗ ಮಾತು ಕೊಟ್ಟು ಹೌದ್ರಿಪ್ಪ ಹೌದಾ ಬಾಳ ಮಾತಾಡಿ. ಯಾಕ ಐರಿ ಸಂಘ ಬ್ಯಾರೆ ಅಲ್ಲ, ಮುಗಳಾಳ ಗ್ರಾಮ ಬ್ಯಾರೆ ಅಲ್ಲ. ಹೌದ್ರಿಪ್ಪ ಹೌದಾ ಹೌದಿಲ್ಲ? ಹೌದಾ ಮುಗಳಾಳ ಗ್ರಾಮ ಬ್ಯಾರೆ ಅಲ್ಲ. ಮುಗಳಾಳದಾಗೂ ನನಗೆ ಕೆಲವೊಂದು ಜನ ವೈರಿ ಇದಾರ. ಹಂಗ ವೈರಿಗಳು ಇರಾವ್ರನೇ. ವೈರಿ ಇರಾವ್ರಿ ಎಲ್ಲಿ ಹೋದ್ರು ಇರಾವ್ರಿ ಅವ್ರ ಕೊಂಡಿ ಮಂಚನ್ಗಳು. ಹೌದು ಹೌದು ಇರಾವ್ರನೇ. ನಮ್ಮ ಊರಿಗೆ ಬಂದಿದಪ್ಪ ಅಂದ್ರೆ ನಮ್ಮ ತಾಯಿ ಜಾತ್ರೆದ ಮುಗಳಾಳ ಊರು ಬ್ಯಾರೆ ಅಲ್ಲ, ಹೌದಾ ನನ್ನ ಐರು ಸಂಘ ಗ್ರಾಮ ಬ್ಯಾರೆ ಅಲ್ಲ. ಹೌದಾ ನಾವೆಲ್ಲಾ ಒಂದೇ ತಂದೆ ತಾಯಿ ಮಕ್ಕಳ ಹೌದು ಅನ್ನುವಂತ ಮಾತನ್ನ ಇಟ್ಟುಕೊಂಡು ಅಲ್ಲಿಂದ ಇಲ್ಲಿ 10 ಗಂಟೆಗೆ ಪ್ರತಿ ವರ್ಷ ಹೌದಾ 11ರ ಮುಂದೆ ಹಾಡಿಕೆಗೆ ಬರ್ತೀವಿ. ಈ ಸಲ 10 ಗಂಟೆಕ ಮ್ಯಾಲ 15 ನಿಮಿಷ. ಆ ಕಮಿಟಿ ಅವ್ರ ದಿನ ತಂಗಿ ಎಲ್ಲಿ ಬೈತಿದ್ರು. ಹೌದಾ ಈ ಸಲ ಅವ್ರು ಹೇಳುದ್ರ ಒಳಗಾಗೇನೆ ಅವ್ರ ಫೋನ್ ಹಚ್ಚು ಒಳಗಾಗೇನೆ ಬಂದು ನಿನ್ನೆ ಸಕ್ಕುಬಾಯಿ ಕಾರ್ಯಕ್ರಮ ಮುದ್ದೇಬೇಳ ತಾಲೂಕಿನಾಗ ಇಲ್ಲೇ ಮುಗಿಸಿ ಹೌದಾ ಡೈರೆಕ್ಟ್ ಆಗಿ ನಮಗ ಆ ಸಮಯ ಸಂದರ್ಭ ಸಿಕ್ಕತಿ ಜಲ್ದಿ ಕಾರ್ಯಕ್ರಮಕ್ಕೆ ಬಂದಿವಿ. ಹೌದ್ರಿಪ್ಪ ಮತ್ತ ಇವತ್ತ ನಿನ್ನೆ ಹಗಲಿ ಕಲಬುರಗಿ ನಂದಿನಿ ಜೋಡಿ ಆಯ್ತು, ಹೌದು ರಾತ್ರಿ ನಮ್ಮ ಅವಿವಾದು. ಹೌದಾ